ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಸರ್ ಸುದೀಪ್ ಸರ್ ನಾನು ಯಾವತ್ತೂ ಭೇಟಿ ಮಾಡಿಲ್ಲ, ಬಟ್ ಸರ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸ್ಟೈಲಿಶ್ ಸರ್, ಅವ್ರು ಮಾಡಿರೋ ಹೇರ್ ಸ್ಟೈಲು, ಉಪ್ಪಿ ಸರ್ ಜೊತೆ ಇವ್ರನ್ನ ಹೇರ್ ಸ್ಟೈಲು, ಆಮೇಲೆ ಕಾಸ್ಟ್ಯೂಮು ಸರ್, ಅವರು ಒಂದು ಕಾಸ್ಟ್ಯೂಮು ನಾನು ನೋಡಿರೋ ಯಾವ್ದು ರಿಪೀಟ್ ಅಂತೂ ಆಗಿಲ್ಲ. ಈಗ ಅಂದ್ರೆ ಏನ್ ಟ್ರೆಂಡ್ ಅಲ್ಲಿ ಇದೆ, ಟ್ರೆಂಡ್ ವೈಸ್ ಅವರು ಅಪ್ಗ್ರೇಡ್ ಆಗ್ತಿರ್ತಾರೆ. ಸೊ ಅವ್ರೂ ಅಷ್ಟೇ ಸರ್, ಪ್ಯಾನ್ ಇಂಡಿಯನ್ ಸ್ಟಾರ್ ಅವರು ಅಲ್ವಾ. ಸಲ್ಮಾನ್ ಖಾನ್ ಜೊತೆ ಸಲ್ಮಾನ್ ಖಾನ್ ಅವ್ರು ಇವ್ರ ಬಗ್ಗೆ ಹೊಗಳ್ತಾರೆ. ಅಮಿತಾಬ್ ಬಚ್ಚನ್ ಅಣ್ಣವರು ಬಿಟ್ರೆ ನಮ್ ದೇಶದಲ್ಲಿ ಅಮಿತಾಬ್ ಬಚ್ಚನ್ ಸೂಪರ್ ಸ್ಟಾರ್, ಅವರು ಇವ್ರಿಗೆ ಹೊಗಳ್ತಾರೆ ಅಂದ್ರೆ ಜೊತೆಗೇನು ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ ಈಸ್ ವೆರಿ ಗ್ರೇಟ್. ಅಂಡ್ ಅಂತವ್ರೆಲ್ಲ ಆಶೀರ್ವಾದ, ಅವ್ರ ಜೊತೆ ಎಲ್ಲ ನಂಗೆ ಒಂದು ಅವಕಾಶ ಸಿಕ್ಕಿದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್. ಇತ್ತೀಚೆಗೆ ಸುದೀಪ್ ಸರ್ ಅವರ ಫಿಲ್ಮ್ ಯಾವ್ದು ನೋಡಿದ್ರಂತ? ಸರ್ ನಾನು ಇದನ್ನೋದೆ ಕೋಟಿಗೊಬ್ಬ 3 ನೋಡಿದೆ. ಮ್ಯಾಕ್ಸಿಗೆ ವೇಟಿಂಗು. ಮ್ಯಾಕ್ಸಿ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ನಿಮ್ಗೆ? ಏನೋ ಚೆನ್ನಾಗಿತ್ತು, ಟೀಸರ್ ಫಸ್ಟ್ ಲುಕ್ ಎಲ್ಲ ಸಖತ್ತಾಗಿತ್ತು. ಟೀಸರ್ ಲುಕ್ ಸರ್ ಸ್ಟೈಲಿಶ್ ಆಗಿ ಮಾಡಿದ್ರು. ಎಲ್ಲ ಸಿನಿಮಾದು ಟ್ರೈಲರ್ ಟೀಸರ್ ಎಲ್ಲ ನೋಡ್ತೀವಿ ಸರ್, ನೋಡ್ತೀವಿ. ಮ್ಯಾಕ್ಸಿ ಅಂತ ನೋಡಿದಾಗ ಅದ್ರದ್ದು ಕಂಟೆಂಟ್ ಏನಂತ ಗೊತ್ತಾಯ್ತಾ? ಗೊತ್ತಿಲ್ಲ ಸರ್, ಯಾವ ತರ ಯಾವ ಜಾನರ್ ಇರ್ಬೋದು. ಕ್ಯೂರಿಯಾಸಿಟಿ ಇದೆ, ಏನೋ ಡಿಫ್ರೆಂಟ್ ಆಗಿ ಮಾಡಿದಾರೆ. ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದಾರೆ ಸರ್, ಔಟ್ಪುಟ್ ಎಲ್ಲ. ಸೊ ತಮಿಳ್ ಡೈರೆಕ್ಟರ್ ಇದು ಮಾಡ್ತಾರೆ. ಸೊ ಹಂಗಾಗಿ ಒಂದು ಚಿಕ್ಕ ಕ್ಯೂರಿಯಾಸಿಟಿ ಇದೆ ಸರ್. ಮತ್ತೆ ಯುವ ಕಡೆ ಬರೋಣ. ಇನ್ನೊಂದು ಸರ್ ಸ್ಪೆಷಲ್ ಮೆನ್ಷನ್ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ಗೆ. ನಾನಿವತ್ತು ಸಿಗರೇಟ್ ಹೊಡಿದೇ ಇದ್ರು ಸಿಗರೇಟ್ ಹೊಡಿಯೋ ಸ್ಟೈಲು, ಮ್ಯಾನರಿಸಮು ಅದೆಲ್ಲ ಅವರಿಂದನೇ ಇನ್ಸ್ಪೈರ್ ಆಗಿರೋದು. ಅವರು ಸಿಗರೇಟ್ ಹಚ್ಚೋ ಸ್ಟೈಲ್ ಆಗಿರ್ಲಿ, ಒಬ್ಬ ಸೂಪರ್ ಸ್ಟಾರ್ ಅಂದ್ರೆ ರಿಯಲ್ ಲೈಫಲ್ಲಿ ಸಿಂಪಲ್ ಆಗಿದ್ದು, ಅವರು ಸಿನಿಮಾದಲ್ಲಿ ಆ ಸ್ಟೈಲಿಂಗ್, ಅವ್ರು ಕೂರೋ ಸ್ಟೈಲ್ ಆಗಿರ್ಲಿ, ಕಾಲ್ ಮಾಡೋ ಸ್ಟೈಲು, ಹ್ಯಾಂಡ್ ಆಕ್ಷನ್ಸು ಎಕ್ಸ್ಟ್ರಾರ್ಡಿನರಿ, ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್. ಸೊ ಅವ್ರಿಗೆ ಒಂದು ಸ್ಪೆಷಲ್ ಮೆನ್ಷನ್ ಅವ್ರಿಗೆ. ಆಮೇಲೆ ಅವರು ಒನ್ ಆಫ್ ಮೈ ಇನ್ಸ್ಪಿರೇಷನ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಇವರು ಸಿನಿಮಾದಲ್ಲಿ ಮಾತ್ರ ಸ್ಟೈಲಿಶ್ ಆಗಿ ಸಿಗರೇಟ್ ಆಗಲಿ ಬಿಡಿ ಆಗಲಿ ಏನು ಸೇರ್ತಾರೆ, ಬಟ್ ರಿಯಲ್ ಲೈಫಲ್ಲಿ ಏನು ಮುಟ್ಟಲ್ಲ, ಏನು ಸೇದಲ್ಲ. ಅದು ಸ್ಟೈಲ್ ಮಾಡ್ತೀವಿ ಸರ್, ಸ್ಟೈಲ್ ಮಾಡ್ತೀವಿ, ಅನ್ಸಲ್ಲ. ಓಕೆ ಸರ್, ಈಗ ಯುವ ಫಿಲಿಂ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ತಾ ಇದ್ದಾರೆ. ಈಗ ಇಷ್ಟು ದಿನಗಳಾದ್ರೂ ಮತ್ತೆ ಬಂದು ನೋಡ್ತಾ ಇದ್ದಾರೆ. ಅಂಥವ್ರಿಗೆ ಮತ್ತೆ ಏನು ಎಕ್ಸ್ಟ್ರಾ ಹೇಳಕ್ಕೆ ಇಷ್ಟಪಡ್ತೀರ ಸರ್? ಇವತ್ತು ಗುರುವಾರ, ಬುಧವಾರ ನೆನ್ನೆ ನವರಂಗ್ ಥಿಯೇಟರ್ ವಿಸಿಟ್ ಹೋಗಿದ್ದೆ. ನವರಂಗ್ ಅಲ್ಲಿ 3/4 ಥಿಯೇಟರ್ಸ್ ಫುಲ್ ಇತ್ತು ಸರ್. ಸೊ ಹಂಗಾಗಿ ಫ್ಯಾಮಿಲಿ ಆಡಿಯನ್ಸ್ ಇತ್ತು. ಯಾವ ಎಲೆಕ್ಷನ್, ಯಾವ IPL ಮ್ಯಾಚ್, ಯಾವ ಮಕ್ಳ ಎಕ್ಸಾಮ್ ಏನೂ ಇಲ್ಲ ಸರ್. ಒಳ್ಳೆ ಸಿನಿಮಾ ಬಂದ್ರೆ ಎಲ್ಲಾ ಜನರು ಬರ್ತಾರೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ ಸರ್. ಜನರಿಗೆ ಒಂದು ರಿಫ್ರೆಶ್ಮೆಂಟ್ ಬೇಕು, ಇದೆಲ್ಲದ್ರಿಂದ ಮನೆಯಿಂದ ಈಚೆ ಬರ್ಬೇಕು, ಅವರು ಬಂದೇ ಬರ್ತಾರೆ. ಆದ್ರೆ ಒಳ್ಳೆ ಕಂಟೆಂಟ್ ಇರ್ಬೇಕು, ಕಂಟೆಂಟ್ ಇದ್ರೆ ಥಿಯೇಟರ್ಗೆ ಬರ್ತಾರೆ. ಸೊ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನಾನು ಹೇಳಿದ್ದೆ ಸರ್, ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಇದು ಈ ತಂಡದ ಗೆಲುವಲ್ಲ, ಇದು ಇಡೀ ಕರ್ನಾಟಕದ ಗೆಲುವು ಅಂತ ಹೇಳಿದ್ವಿ. ಸೊ ಹಾಗಾಗಿ ಎಲ್ಲರಿಗೂ, ನಿಮಗೆ ಮಾಧ್ಯಮದವ್ರಿಗೆ ಹಾಗೂ ಇಡೀ ಕರ್ನಾಟಕದ ಜನತೆಗೆ ತುಂಬಾ ಧನ್ಯವಾದ. ನಿಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ಹಾಗೂ ಪ್ರೀತಿ ಹೀಗೆ ಸದಾ ನಮ್ಮಂತ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿವರೆಗೆ ನೀವು ನೋಡಿದ್ರೆ ಯುವ ಫಿಲಿಂನ ವಿಲನ್ ಪ್ರಣವ್ ಕ್ಷೀರಸಾಗರ್ ಈಗ ಫಿಲಿಂನಲ್ಲಿ ಕೃಪಾಲ್ ಅಂತೇಳಿ ಎಲ್ಲ ಕಡೆ ಫೇಮಸ್ ಆಗ್ತಾ ಇದ್ದಾರೆ. ಥಿಯೇಟರ್ಗಳಿಗೆ ಬಂದ್ರೆ ಈ ಹೇರ್ ಸ್ಟೈಲಲ್ಲೇ ಕಂಡು ಹಿಡಿತೀರಾ, ಇವ್ರ ಹೆಸರು ಕೇಳೋದೇ ಬೇಕಾಗಿಲ್ಲ. ಓ ಯುವ ಫಿಲಿಂ ವಿಲನ್ ಅಂತೇಳಿ ನೀವೇ ಐಡೆಂಟಿಫೈ ಮಾಡ್ತೀರಾ. ಈಗ ನೆಕ್ಸ್ಟ್ ಫಿಲಿಮ್ಗಳಲ್ಲಿ ಮತ್ತೆ ಯಾವ ಸ್ಟೈಲಲ್ಲಿ ಬರ್ತಾರೆ ಅನ್ನೋದು ಕಾದು ನೋಡೋಣ. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ, ಈ ಸಂದರ್ಶನ ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ನಮ್ಮ SVN ಚಾನೆಲ್ ಅಲ್ಲಿ ಒಂದು ಪವರ್ ಇದೆ, ಒಂದು ಜೋಶ್ ಇದೆ. ಈ ಚಾನೆಲ್ ಇದೇ ಪವರು, ಇದೇ ಜೋಶಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲಾ ವಿಡಿಯೋಸ್ನ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಏಯ್ ಎಲ್ಲ ಯುವ, ಎಲ್ಲ ಬೀಪ್, ಅವ ನನ್ ಗಾಡಿ ಮುಟ್ತಾನ, ಅವ ನನ್ ತಂಟೆಗೆ ಬರ್ತಾನ. ಥ್ಯಾಂಕ್ ಯು.